ನಮಸ್ಕಾರ. ನಿನ್ನೆಯಿಂದ ನಾವು ಸುದ್ದಿ ಹೇಳಿಕ್ಕೆ ಬರಲಿಲ್ಲ. ನಿಮಗೆಲ್ಲರಿಗೂ ವಿಚಿತ್ರ ಆಗ್ತಾ ಇರ್ಬೋದು, ಯಾಕೆ ಸುದ್ದಿ ಹೇಳಿಕ್ಕೆ ಬರಲಿಲ್ಲ ಅಂದರೆ, ಕರ್ನಾಟಕ ರಾಜ್ಯದ ಒಂದು ನಕ್ಷತ್ರ ನಿನ್ನೆ ಕಳಚಿಬಿತ್ತು. 46ನೇ ವಯಸ್ಸಿನಲ್ಲಿ ನೀವೆಲ್ಲರೂ ತುಂಬ ನೋವಿನಿಂದ ಬಳಲ್ತಾ ಇದ್ದೀರಿ. ಆ ನೋವನ್ನು ತಾಳ್ಕೊಲಾರದೆ ನಾವು ಸುದ್ದಿ ಹೇಳಲಿಕ್ಕೆ ನಮಗೂ ಮನಸ್ಸು ಬರಲಿಲ್ಲ. ನಮ್ಮ ಗದ್ಗದಿತವಾದ ಒಂದು ದುಃಖ ನಾವು ಹೊರಹೊಮ್ಮ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸುದ್ದಿ ಹೇಳುವಾಗಲೇ ಕಣ್ಣೀರಿನ ಕೋಡಿ ಹರಿತಾ ಇತ್ತು. ಆದರೂ ಸಹಿತ ನಮಗೆ ಮನಸ್ಸು ಬರಲಿಲ್ಲ. ಯಾಕಂದರೆ ಒಂದು ಚಿಕ್ಕ ವಯಸ್ಸಿನ ರಾಷ್ಟ್ರ ಪ್ರಶಸ್ತಿ ವಿಜೇತ ಇಷ್ಟೊಂದು ಕರ್ನಾಟಕ ಮತ್ತು ದೇಶದಲ್ಲಿ ಒಂದು ಸಾಧನೆ ಮಾಡಿ ತನ್ನ 46ನೇ ವಯಸ್ಸಿನಲ್ಲಿ ಏಲೋಕ ತ್ಯಜಿಸಿ ಪರಲೋಕಕ್ಕೆ ಹೋದಂಥ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ. ಆದರೆ ಅವರು ಮಾಡಿದಂಥ ಕಾರ್ಯ ಸಾಧನೆಗಳು ಇನ್ನೂ ಜೀವಂತಿದ್ದಾವೆ. ಯಾಕೆ ಗೊತ್ತಾ? ಉಸಿರು ಇರುವಾಗ ಹೆಸರು ಇರುತ್ತೆ, ಉಸಿರು ಇರುವಾಗ ಹೆಸರು ಇರುತ್ತೆ, ಉಸಿರು ಹೋದಾಗ ಹೆಸರು ಇರುತ್ತೆ. ವೀಕ್ಷಕರೇ ನೋಡಿ, ಅವರು ಉಸಿರು ಹೋಗಿರ್ಬೋದು, ಆದರೆ ಅವ್ರ ಹೆಸರು ಮಾತ್ರ ಹೋಗಲಿಲ್ಲ. ಆ ಗೋಕಾಕ್ ತಾಲೂಕಿಗೂ ಮತ್ತು ಈ ರಾಜ್ಕುಮಾರ್ ಕುಟುಂಬಕ್ಕೆ ಎಂಥ ನಂಟು ನೋಡಿ. ಗೋಕಾಕ್ ಫಾಲ್ಸ್ಗೆ ಬಂದರು, ಅವ್ರ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಒಂದು ಸಾರಿ ಘಟಪ್ರಭಾಕ್ಕೆ ಬಂದರು. ಘಟಪ್ರಭಾ ಪ್ರವಾಸಿ ಮಂದಿರದಲ್ಲಿ ವಸತಿ ಮಾಡಿದರು. ಅವರು ಒಂದು ಫಿಲ್ಮ್ ಶೂಟಿಂಗಿಗೆ ಬಂದಿದ್ದರು. ಈ ಜಾರಕಿಹೊಳಿ ಮನೆಗೆ ಬಂದಿದ್ದರು. ಈ ಒಂದು ಅನನ್ಯ ಒಂದು ನಂಟು ಭೂಮಿಗೆ ಬಂದ ಭಗವಂತ ಬಾಲನಟನಾಗಿ ಕುಮಾರ್ ಲೋಹಿತ್ ಅಂತಿದ್ದರು. ಪುನೀತ್ ರಾಜ್ಕುಮಾರ್ ಭೂಮಿಗೆ ಬಂದ ಭಗವಂತ ಚಿತ್ರೀಕರಣದಲ್ಲಿ ಗೋಕಾಕ್ ಫಾಲ್ಸ್ದಲ್ಲಿ ಒಂದು ಹಾಡು ಹಾಡಿದ್ದು ಸ್ವಲ್ಪ ತೋರಿಸ್ತೀನಿ, ಮತ್ತೆ ನಿಮಗೆ ನೋವು ಹೆಚ್ಚಾಗುತ್ತೆ. ತಂದೆ ತಾಯಿ ಜೊತೆ, ಮಕ್ಕಳ ಜೊತೆ, ಅವ್ರ ಕುಟುಂಬದ ಚಿತ್ರಗಳನ್ನ ಹಾಕ್ತಾಯಿದ್ದೀನಿ. ಎಲ್ಲರೂ ನೋಡಿದ್ದೀರಾ ನೀವು, ಆದರೂ ಮನಸ್ಸು ಹಾಕ್ಬೇಕನ್ನಿಸುತ್ತೆ. ಯಾಕೆ ಈ ಪುನೀತ್ ರಾಜ್ಕುಮಾರ್ ಹುಟ್ಟುವಾಗ ಉಸಿರು ಇರುತ್ತೆ, ಸಾಯುವಾಗ ಹೆಸರು ಇರುತ್ತೆ. ಪುನೀತ್ ಇವತ್ತು ಇನ್ನಿಲ್ಲ, ಆದರೆ ಯಾರಿಗೂ ಪ್ರಚಾರ ಇಲ್ಲದಂಥ ಕಾರ್ಯಕ್ರಮ ಹಾಕಿ ಹೋಗಿದ್ದಾರೆ, ಮಾಡಿದ್ದಾರೆ. ಅದೇನು ಗೊತ್ತಾ? ಎಷ್ಟೋ ಅನಾಥಾಶ್ರಮ, ಎಷ್ಟೋ ವೃದ್ಧಾಶ್ರಮ, ಎಷ್ಟೋ ನಿರ್ಗತಿಕರ ಆಶ್ರಮ, 1800ಕ್ಕಿಂತಲೂ ಹೆಚ್ಚು ಬಡ ಮಕ್ಕಳಿಗೆ ತಮ್ಮ ಸ್ವಂತ ಜೇಬಿನಿಂದ ದುಡ್ಡನ್ನು ಖರ್ಚು ಮಾಡಿ ಆ ಮಕ್ಕಳ ಶಿಕ್ಷಣ ಪಾಲನೆ ಪೋಷಣೆ ಮಾಡುವಂಥ 46ನೇ ವಯಸ್ಸಿನ ಒಬ್ಬ ಯುವಕ ಇವತ್ತು ಎಲ್ಲರಿಗೂ ಪ್ರೇರಣೆ. ಸಾವಿರಾರು ಕೋಟಿ ಸರ್ದಾರ್ ಇದ್ದಾರೆ, ಮನಸ್ಸಿಲ್ಲ ದಾನ ಧರ್ಮ ಮಾಡಲಿಕ್ಕೆ, ಕೊಡಲಿಕ್ಕೆ. 100 ಕೋಟಿ ದೈನಂದಿನ ಆದಾಯ ಇರುತ್ತೆ, ಆದರೆ ಮನಸ್ಸಿರೋದೆಲ್ಲ ಕೊಡಲಿಕ್ಕೆ. ಆದರೆ ಇವನೆಂಥ ಪುನೀತ್ ರಾಜ್ಕುಮಾರ್ ಎಷ್ಟೋ ಸಾವಿರಾರು ಮಕ್ಕಳಿಗೆ ಒಂದು ಆಸರೆಯಾಗಿದ್ದ, ಎಷ್ಟೋ ಸಾವಿರಾರು ಮಕ್ಕಳಿಗೆ, ನಿರ್ಗತಿಕ ಮಕ್ಕಳಿಗೆ ಒಂದು ಛಪ್ಪರ ಇದ್ದ, ಒಂದು ಆಸರೆ ಇದ್ದ, ಒಂದು ನೆರಳಿದ್ದ. ಅದನ್ನು ಇವತ್ತು ನಾನು ಹೇಳಿಕ್ಕೆ ಬಂದಿದ್ದೀನಿ. ಇಂಥ ವ್ಯಕ್ತಿ, ನಾವು ಸಿನಿಮಾ ರಂಗದಲ್ಲಿ ಇವರು ಕುಣಿತಾರೆ ಅಂತ ಹೇಳ್ತೀವಿ, ಆದರೆ ಸಿನಿಮಾ ರಂಗಕ್ಕೆ ಕೊಟ್ಟಂಥ ಕೊಡುಗೆಕ್ಕಿಂತಲೂ ಸಾಮಾಜಿಕ ರಂಗದಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅದು ಭಾಳ ಇಂಪಾರ್ಟೆಂಟ್. ವೀಕ್ಷಕರೇ, ನಿನ್ನೆ ನಮ್ಮ ಸಹೋದರಿ ಮಧುಶ್ರೀ ಸುದ್ದಿ ಹೇಳುವಾಗಲೇ ಬಿಕ್ಕಿ ಅಳ್ತಾ ಇದ್ದು ಆ ದೃಶ್ಯ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೀವು ನೋಡಿರ್ಬೋದು, ಆದರೂ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಅವಳು ಸುದ್ದಿ ಹೇಳೋಕ್ಕಿಂತ ಮುಂಚಿತ ನಾನು ಸುದ್ದಿಗೆ ರೆಡಿಯಾಗಿದ್ದೆ. ಅವಳ ಸುದ್ದಿ ಆದಮೇಲೆ ನಾವು ಸುದ್ದಿ ಮಾಡ್ಬೇಕಂತ ತಯಾರಿಯಲ್ಲಿದ್ದೀವಿ. ಅವಳು ಏನು ಗದ್ಗಲಿದ ಕಂಠದಿಂದ ಕಣ್ಣೀರಿನ ಕೋಡಿ ಹರಿದು ಅಳತಾ ದುಃಖಭರಿತವಾಗಿ ದುಃಖದ ಕಟ್ಟೆ ಹೊಡೆದಿದ್ದಾಳೆ. ಅದನ್ನು ನೋಡಿ ನಮಗೆ ಸುದ್ದಿ ಹೇಳಲಿಕ್ಕೆ ಮನಸ್ಸು ಒಪ್ಪಲಿಲ್ಲ, ಬರಲಿಲ್ಲ. ಅದಕ್ಕೋಸ್ಕರ ಇವತ್ತು ನೋಡಿ, ಈ ಗೋಕಾಕ್ ತಾಲೂಕಿನ KMF ಅಧ್ಯಕ್ಷರು ಬಾಲಚಂದ್ರ ಜಾರಕಿಹೊಳಿ ಹೇಗೆ ಕಣ್ಣೀರು ಹರಿಸಿದ್ದಾರೆ ನೋಡಿದ್ರೆ. ಯಾಕೆ ಕಣ್ಣೀರು ಹರಿಸಿದ್ದಾರೆ? ಜಾರಕಿಹೊಳಿ ಕುಟುಂಬ ಈ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಜೊತೆ ಅನೋನ್ಯ ಸಂಬಂಧ. ಯಾವಾಗ ಬಾಲಚಂದ್ರ KMF ಅಧ್ಯಕ್ಷರಾದರು, ಆವಾಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಒಂದು ನಂದಿನಿ ಹಾಲಿನ ಜಾಹೀರಾತುಗೋಸ್ಕರ ಅವರನ್ನು ಕರೆಸಿದ್ರು. ಆವಾಗ ಪುನೀತ್ ಹೇಳ್ತಾರೆ, ನನಗೆ ಒಂದು ನಯಾ ಪೈಸೆ ಸಂಭಾವನೆ ಇಲ್ಲದೆ ಮಕ್ಕಳು ಕುಡಿಯುವಂಥ ಹಾಲು, ಆ ಹಾಲಿಗೆ ನಾನು ಜಾಹೀರಾತು ಕೊಡ್ತೀನಿ. ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದರು. ಅನೇಕ ರೀತಿಯ ಅವರಿಗೆ ಯಾವುದೇ ಸವಲತ್ತುಗಳನ್ನ KMF ವತಿಯಿಂದ ಕೊಡ್ಲಿಕ್ಕೆ ಹೋದರು. ನಿರಾಕರಣೆ ಮಾಡಿದಂಥ ಏಕೈಕ ನಟ ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮ ಮುಂದೆ ಇಲ್ಲ. ಇವತ್ತು KMF ಮನಸ್ಪಟ್ಟರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತಿತ್ತು. ಆದರೆ ಇವತ್ತು ಆ ದುಡ್ಡಿನ ಯಾವುದೇ ಅಪೇಕ್ಷೆ ಇಲ್ಲದೆ
ಕರ್ನಾಟಕ ರಾಜ್ಯದಲ್ಲಿ KMF ದೇಶದಲ್ಲಿ ವಿದೇಶದಲ್ಲಿ ಹಾಲು ಮಾರಾಟವಾಗುವಂಥ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ರೂಪದಲ್ಲಿ ಪುನೀತ್ ರಾಜ್ಕುಮಾರ್ ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಮೆಚ್ಚುವಂಥದ್ದು. ಆ ಕೊಡುಗೆ ಕೊಟ್ಟಿದ್ದಂಥ ಪುನೀತ್ ರಾಜ್ಕುಮಾರನ ಸಾವನ್ನು ನೆನೆಸಿ ಗದ್ಗದಿತರಾಗಿ ಬಾಲಚಂದ್ರ ಜಾರಕಿಹೊಳಿ ಹೇಗೆ ಹತ್ತಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮಧುಶ್ರೀ ಚಿತ್ರ ತೋರಿಸ್ತಾ ಇದ್ದೀನಿ, ಬಾಲ್ಯದ ಕೆಲವು ಫೋಟೋಗಳನ್ನ ಹಾಕ್ತಾ ಇದ್ದೀನಿ. ರಾಜ್ಕುಮಾರ್ ಈ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ. ಬರುವ ನಾಳೆ ನಾಡದ್ದು ರಾಜ್ಯೋತ್ಸವ ಇದೆ. ರಾಜ್ಯೋತ್ಸವ ಕವಿದ ವಾತಾವರಣ ಆಯಿತು, ಮೋಡು ಕವಿದ ವಾತಾವರಣ ಆಯಿತು. ಎಷ್ಟೊಂದು ವಿಜೃಂಭಣೆಯಿಂದ ಕುಣಿದು ಕುಪ್ಪಳಿಸ್ತಿದ್ರು ಈ ಸಹೋದರರು. ಸಿದ್ದಾರೂಢ ಮಠದ ಜೊತೆ ಸಂಪರ್ಕ, ಸಾವಳಗಿ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಸಂಪರ್ಕ, ಆ ಗಾಜನೂರಿನಲ್ಲಿ ಇರುವಂಥ ಅವರಿಗೆ ಈ ಮಠಕ್ಕೂ ಸಂಬಂಧ. ಅವರ ಮನೆ ದೇವರು ಈ ಸ್ವಾಮೀಜಿಯವರು ಇಲ್ಲಿ ಬಂದು ಅವರು ದರ್ಶನ ಮಾಡಿದ್ದಾರೆ. ಇಂಥವೆಲ್ಲ ಘಟನೆಗಳು ಇವತ್ತು ಗೋಕಾಕ್ ಕರ್ದಂಟ ನಾಡಿಗೆ ರಾಜ್ಕುಮಾರ್ ಅವರ ಅನನ್ಯ ಸಂಬಂಧ, ನಂಟು ಇವೆಲ್ಲ ನೋಡ್ಲಿಕ್ಕೆ ಹೋದರೆ ಇವತ್ತು ರಾಜ್ಕುಮಾರ್ ಇಲ್ಲ. ಅವ್ರ ಹತ್ರ ಬೇಗನೆ ಪುನೀತ್ ರಾಜ್ಕುಮಾರ್ ಹೋಗಿದ್ದು ಭಾಳ ದುಃಖಕರ ಸಂಗತಿ. ಎಷ್ಟೋ ಸಿನಿಮಾಗಳನ್ನ ಮಾಡಿದರು, ಎಷ್ಟೋ ಸಿನಿಮಾದಲ್ಲಿ ಕ್ರಾಂತಿಕಾರಿ ಒಂದು ಬದಲಾವಣೆ ಮಾಡಲಿಕ್ಕೆ ಹೋದರು. ಇಂಥ ಒಂದು ಅನುಭವಿ ತಾರೆ ನಕ್ಷತ್ರ ದೇವರು ಇಷ್ಟು ಬೇಗನೆ ತೆಗೆದುಕೊಳ್ತಾನೆ ಅನ್ನೋದು ಯಾರೂ ಸಹಿತ ನಂಬಿರಲಿಲ್ಲ. ಅದಕ್ಕೆ ಕೆಲವು ಜನ ಹೇಳ್ತಾರೆ ದೇವರು ಆರಿಸಿ ಆರಿಸಿ ಒಳ್ಳೆಯವ್ರನ್ನ ತೆಗೆದುಕೊಳ್ತಾನೆ, ಕೆಟ್ಟವ್ರನ್ನ ಎಲ್ಲೇ ಬಿಡ್ತಾನೆ ಅಂತ ಹೇಳ್ತಾರೆ. ಅದು ಒಂದು ಸಮಾಧಾನಕರ ವಿಷಯವಾಗುತ್ತೆ. ಆದರೆ ಪುನೀತ್ ಇನ್ನೂ ರಾಜ್ಯದಲ್ಲಿ ಇನ್ನೂ ಹೆಸರು ಮಾಡಬೇಕಾಗಿತ್ತು, ಇನ್ನೂ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಬೇಕಾಗಿತ್ತು. ಅನಾಥ ಮಕ್ಕಳ ಪಾಲನೆ ಪೋಷಣೆ ಮಾಡಿ, ಅನಾಥ ಮಕ್ಕಳಿಗೆ ಬಟ್ಟೆ ಬರೆ ಕೊಟ್ಟಂಥ, ಕರೋನಾದಲ್ಲಿ 50 ಲಕ್ಷ ರೂಪಾಯಿ ನಗದು ಕೊಟ್ಟಂಥ, ಕರೋನಾದಲ್ಲಿ 6 ಕಿಟ್ಗಳನ್ನ ಕೊಟ್ಟಂಥ, ಕರೋನಾದಲ್ಲಿ ತಮ್ಮ ಕಲಾವಿದರ ಕಣ್ಣೀರು ಒರೆಸಿದಂಥ ಪುನೀತ್ ರಾಜ್ಕುಮಾರ್ ಇವತ್ತಿನ್ನೆಲ್ಲ ನಮಗೆ ದುಃಖ ಬರೆಯುವ ಶಕ್ತಿ ಆ ದೇವರು ಕೊಡಬೇಕು. ಯಾರೋ ಒಬ್ಬರು ನಿನ್ನೆ ಅವರ ಅಭಿಮಾನಿ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ. ಇಂಥ ಎಲ್ಲ ಘಟನೆಗೆ ಹೋಗಬೇಡಿ. ಯಾಕಂದರೆ ರಾಘವೇಂದ್ರ ರಾಜ್ಕುಮಾರ್ ನಿನ್ನೊಂದು ಮಾತು ಹೇಳಿದರು, ದೇವರು ನಗನಗ್ತಾ ಕರ್ಕೊಂಡಿದ್ದಾನೆ ಸಣ್ಣ ತಮ್ಮನಿಗೆ, ಅವನಿಗೆ ನಗತಾ ಬಹಳ ವಿಜೃಂಭಣೆಯಿಂದ ಕಳಿಸೋಣ. ಅವರಪ್ಪ ಅಮ್ಮ ಹತ್ರ ಬೇಗನೆ ಅವನು ಹೋದ, ನಾನು ಹೋಗ್ಬೇಕಾಗಿತ್ತು, ನನ್ನನ್ನು 2 ಸಾರಿ ಉಳಿಸಿದ. ನೋಡಿ ಸಹೋದರ ಹೇಗೆ ಹೇಳ್ತಾನೆ. ಅದಕ್ಕೆ ಕರ್ನಾಟಕದ 6.7 ಕೋಟಿ ಜನಸಂಖ್ಯೆ ತುಂಬ ನೋವಿನ ಅಂಧಕಾರದಲ್ಲಿ ಇವತ್ತು ಮುಳುಗಿದೆ. ಇಂಥ ಶಕ್ತಿ, ದುಃಖ ಭರಿಸುವ ಶಕ್ತಿ ರಾಜ್ಕುಮಾರ್ ಕುಟುಂಬಕ್ಕೆ ಮೊದಲು ಸಿಗಲಿ, ಅವರ ಅಭಿಮಾನಿಗಳಿಗೂ ಸಿಗಲಿ. ಯಾಕಂದರೆ ದುಃಖದ ಕಟ್ಟೆ ತನ್ನಷ್ಟಕ್ಕೆ ತಾನೇ ಹೊಡೆಯುತ್ತೆ. ವಿನಯ, ನಯ, ಹೃದಯವಂತಿಕೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳು ಕರ್ನಾಟಕಕ್ಕೆ ಕೊಟ್ಟಂಥ ಅಪಾರ ಕೊಡುಗೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಆಗಿದ್ದಂಥ ಪುನೀತ್ ರಾಜ್ಕುಮಾರ್ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ವೀಕ್ಷಕರೇ, ಇವತ್ತು ಎಲ್ಲ ದೃಶ್ಯ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ? ಅವರ ಆತ್ಮಕ್ಕೆ ಶಾಂತಿ ಕೋರಿಗೋಸ್ಕರ ಪ್ರತಿಯೊಬ್ಬರು ಶ್ರದ್ಧಾಂಜಲಿ ಅರ್ಪಣೆ ಮಾಡಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ, ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಇಂಥ ಒಂದು ತಾರೆ ಇವತ್ತು ಇಲ್ಲ. ದೇವರು ಪುನೀತ್ ರಾಜ್ಕುಮಾರ್ ಆತ್ಮಕ್ಕೆ ಶಾಂತಿ ನೀಡಲಿ, ದುಃಖ ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ನೀಡಲಿ, ಕರ್ನಾಟಕದ ಅಭಿಮಾನಿಗಳಿಗೆ ಸಹನೆ ಮತ್ತು ಕರುಣೆ ತೋರಲಿ. ಇದೇ ಇವತ್ತಿನ ವಿಶೇಷ ಟಾಪಿಕ್ ವೀಕ್ಷಕರೇ. ನಮಗೂ ದುಃಖ ತಡೀತಾ ಇಲ್ಲ, ಆದರೂ ಸಹಿತ ನಿನ್ನೆ ನಮಗೆ ಮನಸ್ಸು ಬರಲಿಲ್ಲ ಹೇಳಲಿಕ್ಕೆ. ನಾವು ಎಲ್ಲಿ ಅಳ್ತಾ ಕೂಡಬೇಕು ವೀಕ್ಷಕರ ಮುಂದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. ಮನಸ್ಸು ಪಟ್ಟಿವಿ ನಾವು. ಆದರೂ ಇವತ್ತು ಗಟ್ಟಿ ಮನಸ್ಸಿನಿಂದ ಮತ್ತೆ ಬಂದಿದ್ದೀನಿ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಬೇರೆ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ. ಕೌಸ್ತುಭ ಮಾಲೆ ಬೇಡವೆ? ಕೃಷ್ಣ, ನನ್ನ ಬಾಯಿಂದ ಬಂದ ತಾಯಿ ಅನ್ನೋ ಮಾತೆ ನನಗೆ ಕೌಸ್ತುಭ ಮಾಲೆ. ಅದು ನನಗೆ ಸಿಕ್ಕಿತ್ತು ಸ್ವಾಮಿ, ಅದು ನನಗೆ ಸಿಕ್ಕಿತ್ತು.
ಕಾಣದೆ. ರಾಜ್ಕುಮಾರ್ ಅವರಷ್ಟೇ ಬಂದಿದ್ರು. ಪುನೀತ್ ರಾಜ್ಕುಮಾರ್ ಅವರು ನಾವೆಲ್ಲ ಬೆಂಗಳೂರದಾಗ ಭೇಟಿ ಆಗ್ತಿದ್ವಿ, ಸಿಗ್ತಿದ್ದೀವಿ, ಮಾತಾಡ್ತಿದ್ದೀವಿ. ಸೊ ಅದಕ್ಕೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ. ಇವತ್ತು ನೋಡಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂದ್ರೆ ಹಾಲು ಒಕ್ಕೂಟ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂದ್ರೆ ಸೊ ಅಂದ್ರೆ 100 ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಬೇಕು, ಈ ಹೈನುಗಾರಿಕೆ ಉದ್ಯಮ ಇರೋಂಥವ್ರಿಗೆ ಅನುಕೂಲ ಮಾಡ್ತಮ್ಮ. ಆ ಕಾರ್ಯಕ್ರಮ ನಡೆದಾಗನ ನಮಗೆ ಮತ್ತೆ ಈ ತರ ಸುದ್ದಿ ಬಂತು ಅಂದ್ರೆ ಇನ್ನೂ ಬಹಳ ನಮಗೆ ದುಃಖ ಆಯ್ತು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅಂದ್ರೆ ನಾವು ಸಿನಿಮಾನು ನೋಡ್ತಿದ್ವಿ, ಅವ್ರನ್ನ ವೈಯಕ್ತಿಕವಾಗಿಯೂ ಲೈಕ್ ಮಾಡ್ತಿದ್ವಿ. ಸೊ ತಾವು ನಂಬ್ತಿರೋ ಬಿಡ್ತಿರೋ, ಯಾಕಂದ್ರೆ ಇತ್ತೀಚೆಗೆ ಅವ್ರು ರಾಜ್ಕುಮಾರ್ ಒಂದು ಪಿಕ್ಚರ್ ಬಂದಿತ್ತಲ್ಲ, ಅದ್ರೊಳಗಂದ್ರೆ ಅವ್ರದೊಂದು ಹಾಡಾಯ್ತು. ನಾವು ಎಲ್ಲ ಊರಲ್ಲಿ ಹೋದಾಗ ಅದನ್ನ ಸಾಂಗ್ ನಮ್ ಫೇವ್ರೇಟ್ ಅಂತೇಳಿ ಇದ್ ಮಾಡ್ತೀರ ಅವ್ರು. ಯಾಕಂದ್ರ ಸೊ ಅಷ್ಟೊಂದಂದ್ರ ಅಂದ್ರೆ ಹೇಳ್ತಲ್ಲ ಸಾಂಗ್ ಇತ್ತಲ್ಲ, ಗೊಂಬೆ ಹೇಳ್ತೆ ಮತ್ತೆ ಹೇಳ್ತೆ ಅಂತೇಳಿ ಅದು ಸಾಂಗ್ ಇತ್ತಲ್ಲ ಅದು. ಸೊ ಅದಕ್ಕೆ ಅವರು ಆ ಸಾಂಗ್ ಅನ್ನ ನಾವು ಎಂದೂ ಮರೆಯಕ್ಕಾಗಲ್ಲ. ಅಂದ್ರೆ ಅಷ್ಟು ನಾವು ರಿಪೀಟ್ ಕೇಳ್ತಿದ್ದೀವಿ. ಅದಕ್ಕೆ ಇವತ್ತು ಪುನೀತ್ ರಾಜ್ಕುಮಾರ್ ಬರೀ ನೆನಪು ನಾವು ಆ ಸಾಂಗ್ ಕೇಳ್ಕೊತ ಅವ್ರ ನೆನಪು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಒಳ್ಳೆ. ಸಾಕು, ಓಕೆ, ಏನು ಮಾಡೋಕ್ಕಾಗಲ್ಲ. ನಾವು ಅಭಿಮಾನಿಗಳಾಗಿದ್ರೆ ಪರವಾಗಿಲ್ಲ. ಸ್ವಲ್ಪ ಟಿಶ್ಯೂ ಕೊಡಪ್ಪ, ಸ್ವಲ್ಪ ಟಿಶ್ಯೂ ಕೊಡಿ. ಕಂಟಿನ್ಯೂ ಮಾಡಿ, ನ್ಯೂಸ್ ಕಂಟಿನ್ಯೂ ಮಾಡಿ. ನಾವು ಅಭಿಮಾನಿಗಳೇ, ಬಟ್ ಪತ್ರಕರ್ತರಾಗಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಜೀರ್ಣಿಸ್ಕೊಬೇಕು. ನಾವು ಅವ್ರಿಗೆ ತಿಳಿಸೋಣ. ಆರಾಮಾಗಿರಿ. ಸಾಕು, ಎಮೋಷನಲ್ ಆಯ್ತು, ಎಲ್ಲರಿಗೂ ಎಮೋಷನ್ಸ್ ಇದೆ. ಆರಾಮಾಗಿರಿ, ಸೊ ಕೂಲಾಗಿ ನ್ಯೂಸ್ ಓದಿ ಬಿಡಿ. ಅವರ ಅಭಿಮಾನಿಗಳಿಗೆ ಅವರ ವ್ಯಕ್ತಿತ್ವ ಯಾವ ಥರ ನಾವು ತಿಳಿಸೋದು ನಮ್ಮ ಪತ್ರಕರ್ತರ ಧರ್ಮ. ಎಲ್ಲರಿಗೂ ನೋವಿದೆ, ತುಂಬ ಸಣ್ಣ ವಯಸ್ಸು, ನಮಗೂ ನೋವಿದೆ. ನಾವು ಕೂಡ ಪುನೀತ್ ಅಭಿಮಾನಿನೇ. ಸೊ ಕಾಲಚಕ್ರ ಏನು ಮಾಡೋಕ್ಕೂ ಆಗಲ್ಲ. ಸೊ ಕೂಲ್, ನ್ಯೂಸ್ ಓದಿ ಜನಗಳಿಗೆ. ಸೊ ನಿಮ್ಮ ಎಮೋಷನ್ಸ್ ಏನಿದೆ ಅದನ್ನ ನ್ಯೂಸಲ್ಲೂ ಹೇಳಿ ಪರವಾಗಿಲ್ಲ, ಡೋಂಟ್ ವರಿ. ಸೊ ಬಿ ಕೂಲ್. ಸೊ ಶುರು ಮಾಡಿದ್ದೀರಾ? ಸೊ ನೀರು ಕುಡೀರಿ. ಮೇಕಪ್ ಆಯ್ತಾ? ಸರಿ ಸರ್. ಕಾಂತು ರೆಡಿನಾ? ಕಾಂತು ರೆಡಿ? ಮಾಡ್ತೀನಿ. ಓಕೆ. ಮಾತಾಡಕ್ ಆಗ್ತಾ ಇಲ್ಲ ಇವತ್ತು. ಬಹುತೇಕ ಅಪ್ಪು ಅಭಿಮಾನಿಗಳು ಅಂತಲ್ಲ, ಕರ್ನಾಟಕದ ಜನತೆ, ಟಿವಿ ನೋಡ್ತಾ ಇರೋರು ಎಲ್ಲರೂ ಕೂಡ ಈ ಸಿಚುವೇಶನ್ ಅಥವಾ ಈ ಒಂದು ಕಂಡೀಷನ್ ಅಲ್ಲೇ ಇರ್ತಾರೆ. ಅಪ್ಪು ಅವ್ರದ್ದೊಂದು ಇಂಟರ್ವ್ಯೂ ಮಾಡ್ಬೇಕಂತ ಬಹಳ ಆಸೆ ಇತ್ತು, ಬಟ್ ಅದು ಈಡೇರ್ಲಿಲ್ಲ. ಬಟ್ ಅವ್ರನ್ನ ಭೇಟಿ ಆಗಿದ್ದೆ ಒಂದ್ಸಲ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ.
ಅವ್ರ ಆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಲ್ಲಿದ್ದ ವ್ಯಕ್ತಿತ್ವ, ಅವರು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದಂತಹ ರೆಸ್ಪೆಕ್ಟ್, ದೊಡ್ಡವರು ಚಿಕ್ಕವರು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಶೇಕ್ ಹ್ಯಾಂಡ್ ಮಾಡಿ ಹಗ್ ಮಾಡಿ ಮಾತಾಡಿಸ್ತಾ ಇದ್ರು. ಯಾವತ್ತೂ ಕೂಡ ಕೋಪ ಮಾಡ್ಕೊಂಡಿದ್ದೇ ನೋಡಿಲ್ಲ. ಅವರು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡಾಗಿರ್ಲಿ ಅಥವಾ ಆಫ್ ದಿ ಸ್ಕ್ರೀನ್ ಇದಾಗಿರ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಫೂರ್ತಿಯಾಗಿ ನಿಂತ್ಕೋತಾರೆ. ಅಪ್ಪು ಅಂದ್ರೆ ಯಾರಿಗಿಷ್ಟ ಇಲ್ಲ? ಚಿಕ್ಕ ಪುಟ್ಟ ಮಕ್ಕಳಿಂದ ಒಂದು 3 ವರ್ಷದ ಮಗುನ್ ಕೇಳಿದ್ರು ಅಪ್ಪು ಅಂದ್ರೆ ಇಷ್ಟ ಅಂತ. ಇವನ್ ನನ್ ಮಗ, ಅವನ್ಗೆ 5 ವರ್ಷ, ಅವನ್ಗೂ ಅಪ್ಪು ಅಂದ್ರೆ ತುಂಬಾ ಇಷ್ಟ. ಇಷ್ಟು ದಿನ ಅಪ್ಪು ಆ ಸಿನಿಮಾದಲ್ಲಿ ಮಾಡ್ತಾರಂತೆ, ಈ ಸಿನಿಮಾಗ್ ಸೈನ್ ಮಾಡಿದಾರಂತೆ, ಈ ತರ ಪಾತ್ರ ಮಾಡ್ತಾರಂತೆ, ಈ ಮೂವಿಗೆ ಅವರು ಸಾಂಗ್ ಹಾಡಿದಾರಂತೆ, ಅಪ್ಕಮಿಂಗ್ ಮೂವಿಯಲ್ಲಿ ಅವ್ರ ಜೊತೆಗೆ ಇಂತಹ ಆಕ್ಟರ್ ಆಕ್ಟ್ ಮಾಡ್ತಾ ಇದಾರಂತೆ ಅಂತ ನಾವು ಕೇಳ್ಪಡ್ತಾ ಇದ್ವಿ. ಆ ಖುಷಿ ವಿಚಾರಗಳನ್ನ ಶೇರ್ ಮಾಡ್ಕೋತಾ ಇದ್ವಿ. ಬಟ್ ಇವತ್ತು ಅಂದ್ಕೊಂಡಿರ್ಲಿಲ್ಲ ಈ ರೀತಿ ಸುದ್ದಿನ ಇಷ್ಟು ಬೇಗ ಓದ್ತೀನಿ. ಅದೇ ನನ್ಗೆ ಓದಕ್ಕೂ ಆಗ್ತಿರ್ಲಿಲ್ಲ. ನನ್ನ ಆಂಕರ್ ಚೀಫ್ ಶೇಷಕೃಷ್ಣ ಅವರು ನನ್ ಓದಕ್ ಆಗಲ್ಲ ಅವಳಿಗೆ ಅಂತಾನೆ, ಅವರ ಹೆಲ್ತ್ ಕಂಡೀಷನ್ ಕ್ರಿಟಿಕಲ್ ಅಂದಾಗ ನಾನು ಎಬ್ಸಿ ಅವ್ರು ಕೂತ್ಕೊಂಡಿದ್ರು. ಬಟ್ ಚೇಂಜ್ ಓವರ್ ಆಗ್ಲೇಬೇಕು, ಚೇಂಜ್ ಆದೆ. ಬಟ್ ಎಲ್ಲ ವಿಚಾರಗಳನ್ನು ತಡ್ಕೊಂಡು ಹೇಳ್ದೆ. ಅವ್ರ ಅಂತ್ಯಕ್ರಿಯೆ ಅಂತ ಹೇಳಿದಾಗ ಬಹಳ ಸಂಕಟ ಆಯ್ತು. ಯಾಕಂತ ಗೊತ್ತಿಲ್ಲ, ಅಂತ ವ್ಯಕ್ತಿ ಮತ್ತೆ ಸಿಗಲ್ಲ. ಪ್ರತಿಯೊಬ್ರು ಕೂಡ ಇಷ್ಟಪಡೋ ವ್ಯಕ್ತಿ. ಒಬ್ಬೊಬ್ಬರಲ್ಲಿ ಒಂದೊಂದು ಕ್ವಾಲಿಟಿನ ಕೆಲವರು ಟೀಕಿಸ್ತಾರೆ, ಇಷ್ಟಪಡಲ್ಲ, ದೂಷಿಸ್ತಾರೆ. ಬಟ್ ಅಪ್ಪು ಅವ್ರ ಹತ್ರ ದೂಷಿಸೋ ಯಾವುದೇ ಒಂದು ಗುಣನೂ ಕೂಡ ಇರ್ಲಿಲ್ಲ. ಅಣ್ಣವ್ರು ಹೆಂಗಿದ್ರು ಹಂಗೆ ಅಪ್ಪು ಅವರು. ಶಿವಣ್ಣ ಕೂಡ ಅದೇ ಮಾತು ಹೇಳ್ತಾ ಇದ್ರು, ನಟ ಸಾರ್ವಭೌಮ ಅನ್ನೋ ಟೈಟಲ್ ಅಪ್ಪಾಜಿನ್ ಬಿಟ್ರೆ ಅಪ್ಪುಗೆ ಸೂಟ್ ಆಗೋದು ಅಂತ ಅಪ್ಪವ್ರನ್ನ ಇವತ್ ನಾವು ಕಳ್ಕೊಂಡಿದೀವಿ. ಈ ಸುದ್ದಿ ಸುಳ್ಳಾಗ್ಬಾರ್ದಂತ ಈ ಕ್ಷಣದವರೆಗೂ ಕೂಡ ಅಭಿಮಾನಿಗಳು ಅನ್ಕೋತಾ ಇದ್ದಾರೆ. ದೇವ್ರಿದ್ರೆ ಏನಾದ್ರೂ ಒಂದ್ ಮ್ಯಾಜಿಕ್ ಮಾಡಿ ಅಪ್ಪು ಮತ್ತೆ ಬಂದ್ಬಿಟ್ರೆ ಅಂತ ಎಲ್ರು ಕಾಯ್ತಾ ಇದ್ದಾರೆ. ಬಟ್ ಅದ್ ಸಾಧ್ಯ ಆಗಲ್ಲ. ಇನ್ನೇನಿದ್ರು ಅಪ್ಪು ಅವ್ರ ನೆನಪು ಮಾತ್ರ ಅವ್ರ ಚಿತ್ರಗಳ ಮೂಲಕ ಸದಾ ಜೀವಂತವಾಗಿರ್ತಾರೆ. ಅವ್ರ ಪರಮಾತ್ಮ ಮೂವಿಲಿ ಒಂದು ಲಾಸ್ಟ್ ಅಲ್ಲಿ ಜೊತೆಗಿರದ ಜೀವ ಎಂದಿಗೂ ಜೀವಂತ, ಹಾಗೇನೆ ನಮ್ ಜೊತೆಗೆ ಅವ್ರು ಯಾವಾಗ್ಲೂ ಇದ್ದೇ ಇರ್ತಾರೆ. ಬರೀ ನಟನೆ ಮಾಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು, ಸ್ಟಂಟ್ ಮಾಡ್ಕೊಂಡು ಅಭಿಮಾನಿಗಳನ್ನ ರಂಜಿಸ್ತಾ ಇರ್ಲಿಲ್ಲ. ಸೋಷಿಯಲ್ ಸರ್ವಿಸ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಡೈಲಿ ರುಟೀನ್ ಅವರು ಗವರ್ಮೆಂಟ್ ಆಡ್ ಅಲ್ಲಿ ಕಾಣಿಸ್ಕೊಳ್ಳೋದಿರಬಹುದು ಅಥವಾ ಮಕ್ಕಳಿಗೋಸ್ಕರ ಬೇರೆ ರೀತಿಯ ವೆಲ್ಫೇರ್ ಸರ್ವಿಸ್ಗಳಲ್ಲಿ ಯಾವ ರೀತಿ ತೊಡಗಿಸ್ಕೊತಾ ಇದ್ರು ಅಂತ ಹೇಳಿ ಅವ್ರನ್ನ ಹೇಟ್ ಮಾಡೋ ಯಾವೊಬ್ಬ ವ್ಯಕ್ತಿನೂ ಕೂಡ ಇಲ್ಲ. ಬೇರೆ ಇಂಡಸ್ಟ್ರಿಯವರು ಕೂಡ ಅಷ್ಟು ಪ್ರೀತಿಸ್ತಾ ಇದ್ರು. ಅವ್ರ ಜೊತೆಗೆ ಟೈಮ್ ನಾವು ಎಷ್ಟು ಒಂದು 5 ನಿಮಿಷ, ಹಬ್ಬ ಅಂದ್ರೆ 5 ನಿಮಿಷ ಟೈಮ್ ಕಳೆದಿರ್ತೀವಿ ಅಷ್ಟೇ. ಬಟ್ ಅವ್ರ ಜೊತೆಗೆ ಇದ್ದವ್ರಿಗೆ ಈ ನೋವು ಎಷ್ಟು ಕಾಡುತ್ತೆ ಅನ್ನೋದನ್ನ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ನಮ್ಗೆ ಇಷ್ಟು ನೋವು ಆಗ್ತಾ ಇದೆ. ಅವ್ರ ಚಿತ್ರಗಳನ್ನ ನಾವು ಚಿಕ್ಕದ್ರಿಂದಲೂ ಕೂಡ ನೋಡ್ಕೊಂಡ್ ಬಂದಿದೀವಿ. ಆ ಎಲ್ಲಾ ಚಿತ್ರಗಳು ಕೂಡ ಕಣ್ಮುಂದೆ ಹಂಗೆ ಬಂದ್ ಪಾಸ್ ಆಗುತ್ತೆ. ಅಪ್ಪು ಇಲ್ಲ. ಪುನೀತ್ ಅವ್ರ ವಿಚಾರದಲ್ಲಿ ಇಷ್ಟು ಎಮೋಷನಲ್ ಆಗ್ತೀನಿ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ಬಟ್ ಇವತ್ತು ಅವ್ರಿಲ್ಲ ಅನ್ನೋ ಸುದ್ದಿನ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ.